ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಅಣ್ಣವರು ಉಲ್ಲೇಖ ಮಾಡಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನ 40 ದಿನಗಳ ಕಾಲ ಕಾರಾಗೃಹದಲ್ಲಿಟ್ಟು ಮೊಘಲರು ಅವರಿಗೆ ಒಡ್ಡಿದಂತ ಷರತ್ ಯಾವುದು? ಈ ಕ್ಷಣ ಧರ್ಮ ಬಿಟ್ಟು ನನ್ನ ಮತಕ್ಕೆ ಮತಾಂತರಗೊಳ್ಳು, ನಿನ್ನ ನನ್ನ ಜೀವ ಸಹಿತ ಕಳಿಸ್ಕೊಡ್ತೀನಿ, ನನ್ನ ಆಸ್ಥಾನದ ಒಂದು ಭಾಗ ಕೈಗಿಟ್ಟು ಸಾಮಂತರಾಜನಾಗಿ ಬಿಟ್ಕೊಡ್ತೀನಿ, ಮತಾಂತರಗೊಳ್ಳು ಸಾಕು. ಒಂದು ಷರತ್ತು ಸ್ವಾಮಿ. ಒಂದು ಷರತ್ತಿನ ಮೇರೆಗೆ ಛತ್ರಪತಿ ಸಂಭಾಜಿ ಮಹಾರಾಜರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಕೈ ಉಗುರುಗಳನ್ನ ಕಿತ್ತು ತೆಗೆಯಲಾಯಿತು. ಸಂಭಾಜಿ ಮಹಾರಾಜರ ಬೆರಳುಗಳನ್ನು ಕತ್ತರಿಸಲಾಯಿತು. ಕಾದ ಸೀಸೆಯಿಂದ ಅವರ 2 ಕಣ್ಣುಗಳನ್ನು ಕಿತ್ತು ತೆಗೆಯಲಾಯಿತು. ಜೀವಂತವಿರಬೇಕಾದ್ರೆ ಅವರ ಚರ್ಮವನ್ನು ಸುಲಿದು ಕಣ್ಣು ಮುಂದೆ ನಾಯಿಗಳಿಗೆ ತಿನ್ಲಿಕ್ಕೆ ಬಿಸಾಡಲಾಯಿತು. ಗಾಯಗಳ ಮೇಲೆ ಉಪ್ಪನ್ನು ಹರಿಸಲಾಯಿತು. ಸಂಭಾಜಿ ಮಹಾರಾಜರ ದೇಹದ ತುಂಡು ತುಂಡನ್ನಾಗಿಸಲಾಯಿತು. 40 ದಿನ ಚಿತ್ರಹಿಂಸೆ. ಆದ್ರೆ 40 ದಿನದ ಚಿತ್ರಹಿಂಸೆಯಲ್ಲಿ ಒಂದು ಕ್ಷಣ ಸಂಭಾಜಿ ಮಹಾರಾಜರು ಧರ್ಮ ಬಿಡುವ ಯೋಚನೆ ಮಾಡಲಿಲ್ಲ. ಮೊಘಲರ ಕತ್ತಿಗಳು ಸಂಭಾಜಿ ಮಹಾರಾಜರ ಕತ್ತಿನ ಮೇಲಿಟ್ಟು ಈ ಕ್ಷಣ ಧರ್ಮ ಬಿಟ್ಟು ಮತಾಂತರಗೊಳ್ಳು, ಇಲ್ಲ ನಿನ್ನ ಪ್ರಾಣ ತೆಗಿತೀವಿ ಅಂತ ಹೇಳಿದಾಗ ಸಂಭಾಜಿ ಮಹಾರಾಜರ ಬಾಯಿಂದ ಬಂದಿದ್ದು ಒಂದೇ ಒಂದು ಉತ್ತರ, ಬೇಕಾದ್ರೆ ಈ ಕ್ಷಣ ಪ್ರಾಣ ಬಿಡ್ತೀನಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ ಒಂದು ಉತ್ತರ ಈ ಧರ್ಮವನ್ನು ಉಳಿಸ್ಕೊಂಡು ಬಂತು.